ಬರುವಾಗ್ಲೇ ಧೂಳು ಎಬ್ಬಿಸ್ಕೊಂಡ್ ಬತ್ತಿಯಲ್ಲ ಇನ್ಮೇಲೆ ಹಂಗೆ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸೊ ಮಚ್. ಓಕೆ ಎಲ್ಲ ಎಲ್ಲಿ ಮಾತಾಡ್ತೀರಾ? ಅಲ್ಲಿ ಹೊರಗಡೆ ಇರ್ತೀರಾ? ಬರುವಾಗ್ಲೇ ಧೂಳು ಎಬ್ಬಿಸ್ಕೊಂಡ್ ಬತ್ತಿಯಲ್ಲ ಗುರು. ಇನ್ಮೇಲೆ ಹಂಗೆ. ಹನುಮ ಜಯಂತಿ ಇವತ್ತು ಅಂಡ್ ಹನುಮ ಜಯಂತಿಗೆ ಒಂದ್ಸರಿ ಜೈ ಆಂಜನೇಯ ನೋಡಿ ಸೌಂಡೇ ಇಲ್ವಲ್ರಿ ಯಾಕ್ರೋ ಜೈ ಆಂಜನೇಯ ಇವತ್ತು ಹೌದು ಮಾಡ್ತದೆ ಅವ ಆಂಜನೇಯ ಅಂತಾರ. ಸೊ ಇವತ್ತು ಡಬ್ಬಿಂಗ್ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಇವತ್ತು ಸ್ಟಾರ್ಟ್ ಆಯಿತು ಡಬ್ಬಿಂಗ್ ಶುರು ಮಾಡಿದ್ವಿ ಕೇಡಿ. ಆ್ಯಂಡ್ ಒಂದೇನಪ್ಪ ಅಂತಂದರೆ ಎಲ್ಲರೂ ಸ್ವಲ್ಪ ಇಕ್ಕಟ್ಟಲ್ಲಿ ಬಂದಿದ್ದೀರಾ ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಮೊದಲನೇದಾಗಿ. ಯಾಕೆಂದರೆ ಆಕಾಶ್ ಸ್ಟುಡಿಯೋ ಒಂದು ಸ್ವಲ್ಪ ಇದಿದೆ, ಬಟ್ ಟೆಕ್ನಿಕಲ್ ಗುಡ್, ಬಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ನೀವು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮೊದಲನೇದಾಗಿ ಸಾರಿ ಹೇಳ್ತಾ. ಆ್ಯಂಡ್ ದೆನ್ ಇವತ್ತಿಂದ ಕೇಡಿ ಡಬ್ಬಿಂಗ್ ಆ್ಯಂಡ್ ಎಲ್ಲರೂ ಬಂದಿರೋದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಇದೇ ತಿಂಗಳು 24ನೇ ತಾರೀಕು 24th ಫಸ್ಟ್ ಸಾಂಗು ರಿಲೀಸ್ ಆಗ್ತಿದೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೊ ಮಚ್. ಮಾಧ್ಯಮದವ್ರಿಗೆ, ಡಿಜಿಟಲ್ ಚಾನಲ್ಸ್ ಅವ್ರಿಗೆ, ಎಲ್ಲ ವೀಕ್ಷಕರಿಗೂ ಆ್ಯಂಡ್ ಎಸ್ಪೆಷಲಿ ನನ್ನ ಎಲ್ಲ VIPs ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನು ಅಂದರೆ ಡಿಸೆಂಬರ್ 12ನೇ ತಾರೀಕು ನಮ್ಮ ಬಾಸ್ದು ಹನುಮ ಜಯಂತಿ. ಈ ದಿವಸ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂದರೆ ನಮ್ಮ KD ಚಿತ್ರದ ಡಬ್ಬಿಂಗ್ ಶುರು ಆಗಿದೆ. ಇವತ್ತಿಂದ KD ಚಿತ್ರದ ಪ್ರಮೋಷನ್ಸು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಪಾಸಿಟಿವ್ ಆಗಿದೆ. ಈ ಚಿತ್ರದ ನಿರ್ಮಾಪಕರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವೆಂಕಟ್ ಸರು ಆ್ಯಂಡ್ ಸುಪ್ರೀತ್ ಅವರು, ನಿರ್ದೇಶಕರು ನಮ್ಮ ಸ್ಟಾರ್ ನಿರ್ದೇಶಕ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ಮೇಡಮ್ ರೇಷ್ಮಾ ಮೇಡಮ್ ಜೊತೆಗೆ ಮಾಡ್ತಾಯಿದ್ದೀವಿ. ಇದೇ ಡಿಸೆಂಬರ್ 24ನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀವಿ. ಸಾಂಗ್ ಹೆಸರು ಶಿವ ಅಂತ ಆನಂದ್ ಆಡಿಯೋ ಚಾನಲಲ್ಲಿ 24th ನೀವು ವಿಟ್ನೆಸ್ ಮಾಡ್ಬೋದು. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗುಡ್ ಸಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 15th ಅನೌನ್ಸ್ ಮಾಡ್ತೀವಿ. ಆ್ಯಕ್ಚುಲಿ ಡೇಟ್ ಹೇಳಿದ್ದೀವಿ, ಜಾಗ ಟೈಮಿಂಗ್ಸು 15th ಹೇಳ್ತೀವಿ. ಆ್ಯಂಡ್ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಅತ್ಯಗತ್ಯ. ದಯವಿಟ್ಟು ಆಶೀರ್ವಾದ ಮಾಡಿ. ಲವ್ ಯು ಆಲ್. ಜಯ ಆಂಜನೇಯ. ಎಲ್ರಿಗೂ ನಮಸ್ಕಾರ. ನಮ್ಮ ಒಟ್ಟಿಗೆ ಇವತ್ತು ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ ಯಾಕಂದರೆ ಇವತ್ತಿಂದ ನಮ್ಮ KD ಸಿನಿಮಾದ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ. ನನ್ನ ಮೊದಲನೇ ಸಿನಿಮಾನು ಪ್ರೇಮ್ ಸರೇ ನನಗೆ ಡಬ್ಬಿಂಗ್ ಹೇಗೆ ಮಾಡಬೇಕಂತ ಪ್ರತಿಯೊಂದು ತಿದ್ದಿ ಹೇಳ್ಕೊಟ್ಟಿದ್ದು. ಸೊ ಮತ್ತೊಮ್ಮೆ KD ಸಿನಿಮಾಗೆ ಕನ್ನಡ ನಾನೇ ಡಬ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ 24th ನಮ್ಮ ಸಾಂಗು ರಿಲೀಸ್ ಆಗ್ತಿದೆ. ಸೊ ಒಳ್ಳೆ ದಿವಸ, ಎಲ್ಲರಿಗೂ ಒಳ್ಳೇದಾಗಬೇಕು. ಅವ್ರು ಹೇಳಿದಾದ್ಮೇಲೆ ಕಮೆಂಟ್ ಹಾಕಿದ್ರು. ಸೊ ಒಳ್ಳೆ ದಿವಸ, ಒಳ್ಳೆ ಮನಸ್ಸಿಂದ ಶುರು ಮಾಡ್ತಿದ್ದೀವಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. KD ಸಿನಿಮಾ ಇವತ್ತಿಂದ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ. ಫಸ್ಟು ಧ್ರುವ ಸರ್ ಡಬ್ಬಿಂಗ್ ಮಾಡಿದ್ರು, ಅವರಿಂದ ಸ್ಟಾರ್ಟ್ ಆಯಿತು. 24th ಹೇಳಿದಾಗೇ 24th ಸಾಂಗ್ ರಿಲೀಸ್ ಆಗ್ತಿದೆ. ಎಷ್ಟು ಶ್ರಮಪಟ್ಟಿದ್ದಾರೆ ಏನು ಅನ್ನೋದನ್ನು ನೀವು ಸಾಂಗ್ ಕೇಳಿದ ಮೇಲೆ ಗೊತ್ತಾಗುತ್ತೆ. ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಸರ್ ಒಂದೇ ಕೇಳಿದ್ದು, ಸರ್ ನಿಮ್ಮ ರೆಕಾರ್ಡ್ನ ನೀವೇ ಬ್ರೇಕ್ ಮಾಡಿ ಬೇರೆ ಇನ್ನೇನು ಬೇಡ ಅಂತಲೇ ಕೇಳಿದ್ದು. ಅದು ಆ ರೇಂಜ್ಗೆ ಈ ಸಿನಿಮಾದಲ್ಲಿ ಸಾಂಗ್ಸ್ ಮಾಡಿದ್ದಾರೆ. ಸೊ 24ನೇ ತಾರೀಕು ಎಲ್ಲೂ ಕೇಳ್ತೀರಾ, ಕೇಳ್ಬಿಟ್ಟು ತಮ್ಮ ಒಪಿನಿಯನ್ ಹೇಳಿ ತಿಳಿಸಿ. ಥ್ಯಾಂಕ್ ಯು. ಸೊ 24th ಜಾಗ ಮತ್ತು 24th ಎಲ್ಲಿ ಅಂದರೆ 15th ಅನೌನ್ಸ್ಮೆಂಟ್ ಮಾಡ್ತೀವಿ. 15ನೇ ತಾರೀಕಿಂದ ಎಲ್ಲಿ ಯಾವ ಜಾಗ ಅಂತ ಎಲ್ಲ ಇದು ಮಾಡ್ತೀವಿ. 22ಕ್ಕೆ ಜಾಗ ಹೇಳ್ತೀವಿ. ಆ್ಯಂಡ್ ಅಲ್ಲಿ ತುಂಬ ದೊಡ್ಡದಾಗಿರ್ತದೆ ಜಾಗ, ಆರಾಮಾಗಿ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಬರ್ಬೋದು, ತೊಂದರೆ ಇಲ್ಲ. ಆಮೇಲೆ ನಮ್ಮ ಮೈಕ್ಳು ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಆ ಸಾಂಗಲ್ಲಿ ತುಂಬ ಅದ್ಭುತವಾಗಿ, ಮತ್ತು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗು. ಸೊ ಎಲ್ಲರೂ ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ಸು ಸದಾ ನಮ್ಮ ಮೇಲೆ ಹೀಗೇ ಇರಲಿ. ಕನ್ನಡ ಸಿನಿಮಾ ಸೊ ಏನು ಎಲ್ಲರಿಗೂ ಬ್ಲೆಸ್ ಮಾಡ್ತೀರಿ, ಹಂಗೆ ನಮಗೂ ಬ್ಲೆಸ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೇನು ಸಮಾಚಾರ? ಮಾಸ್ಟ್ರು ಕಂಪೋಸ್ ಹಾಡಿರೋದು ನಮ್ಮ ಡೈರೆಕ್ಟರ್ ಮೋಹನ್ ಮಾಡಿದ್ದಾರೆ, ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು. ಆ್ಯಂಡ್ ಫಸ್ಟು ಕನ್ನಡ ಆಡಿರೋದು ನಾನು ಮತ್ತು ಕೈಲಾಸ್ ಕೇರ್ ಅವರು. ತೆಲುಗು ತಮಿಳು ಆಡಿರೋದು ಕೈಲಾಸ್ ಕೇರು, ವಿಜಯ್ ಪ್ರಕಾಶ್ ಅವರು.
ಆ್ಯಂಡ್ ಹಿಂದಿ ಆಡಿರೋದು ಕೈಲಾಶ್ ಕೇರು ಮತ್ತು ಪಂಜಾಬ್ ಸಲೀಂ ಮಾಸ್ಟರ್ ಅಂತ. ಮಲಯಾಳಂ ಮಾಡಿರೋದು ಪ್ರಣಮ್ ಶಶಿ. ಅಂದರೆ ಫಸ್ಟ್ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಯಾಕೆಂದರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ ಆ ಪ್ರಾಂತ್ಯ ಇವ್ರ ಕೈಲಿ ಸಾಂಗ್ಗಳನ್ನ ಆಡಿಸಿದ್ದೀವಿ. ಆ್ಯಂಡ್ ತುಂಬ ಅದ್ಭುತವಾಗಿ ಯುರೋಪು, ಮುಂಬೈ, ಚೆನ್ನೈ, ಹೈದ್ರಾಬಾದ್ ಎಲ್ಲ ಕಡೆನೂ ರೆಕಾರ್ಡ್ ಆಗಿದೆ. ಸೊ ಫಸ್ಟ್ ಸಾಂಗು ಬರ್ತಿದೆ, ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ. ಆ ಲ್ಯಾಂಗ್ವೇಜ್ ಕನ್ನಡ, ತೆಲುಗು, ತಮಿಳು ಆ್ಯಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜು ಬರ್ತಿದೆ ಒಂದೇ ಟೈಮು. ಆ್ಯಂಡ್ 15th ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ತುಣುಕನ್ನ ರಿಲೀಸ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಇರ್ತೀನಿ ಅಷ್ಟೇ, ಏನಿಲ್ಲ. ಎಲ್ಲರದು ಡಬ್ಬಿಂಗ್ ಇವತ್ತಿಂದ ಸ್ಟಾರ್ಟು ಬ್ರದರ್, ಇವತ್ತಿಂದ ಶುರು. ಎಲ್ಲರೂ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ. ಇವತ್ತಿಂದ ಸ್ಟಾರ್ಟ್ ನಮ್ಮ ಹೀರೋಕಲ್ಲಿ ಸ್ಟಾರ್ಟ್ ಮಾಡಿಸಿದ್ದೀವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ. ಇವಾಗ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಒಂದೊಂದಾದ್ಮೇಲೆ. ಮಾಡ್ಸೋಣ ಬನ್ನಿ ಬಾಸ್, ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಸೋಣ ಬನ್ನಿ, ಅದೇನು ಅಲ್ವೇ. ಅವ್ರ ಕೈಲೇ ಮಾಡಿಸ್ತೀವಿ, ಅವ್ರ ಕೈಲೇ ಮಾಡಿಸ್ತೀವಿ. ಓಕೆ, ಅವ್ರ ಕೈಲೇ ಮಾಡಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ 24th ಸಾಂಗ್ ಬರ್ತಿದೆ, ಶಿವ ಶಿವ ಶಿವ. ಎಲ್ಲ ಲ್ಯಾಂಗ್ವೇಜು, ಆಲ್ ಲ್ಯಾಂಗ್ವೇಜ್, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಆ್ಯಂಡ್ ಹಿಂದಿ, ಎಲ್ಲ ಲ್ಯಾಂಗ್ವೇಜ್, ಆಲ್ ಲ್ಯಾಂಗ್ವೇಜ್ ಬರ್ತದೆ. ಆ ಲ್ಯಾಂಗ್ವೇಜು ರಿಲೀಸ್ ಆಗುತ್ತೆ. ಒಂದು ಒಳ್ಳೆ ಸಿಗ್ನೇಚರ್ ಸ್ಟೆಪ್ಸ್ ಇದೆ ಮೂವಿಯಲ್ಲಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸಿಗ್ನೇಚರ್ ಸ್ಟೆಪ್ ಒಳ್ಳೆ ಡ್ಯಾನ್ಸ್ ಇದೆ, ಒಳ್ಳೆ ಮಸ್ತ್ ಇದಿದೆ. ಆಮೇಲೆ ಪೆಪ್ ಸಾಂಗು ನೋಡ, ನೀವೆಲ್ಲ ನೋಡ್ತೀರ, ನೋಡ್ಬಿಟ್ಟು ಹೇಳಿ. ಕೆಲವ್ರು ಬೈತಾರೆ, ಕೆಲವ್ರು ಹೊಗಳ್ತಾರೆ, ಅವೆಲ್ಲ ಇದೆ, ತೊಂದರೆ ಇಲ್ಲ. ಚೆನ್ನಾಗಿ ನಾವು ಎಷ್ಟು ಎಷ್ಟು ಶ್ರಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿರ್ತೀವಿ, ಅಷ್ಟೇ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ನೀವೆಲ್ಲ ಡಿಸೈಡ್ ಮಾಡ್ತೀರಾ. ಮಾಡಿ. ಥ್ಯಾಂಕ್ ಯು ಸೊ ಮಚ್. ಈ ಎಲ್ಲ ಒಂದು ಕಡೆ ನೋಡೋಣ, ಯಾವುದೋ ಜಾಗ ಸಿಕ್ತಾಗ ಯಾರಾದರೂ ಸೈಕಲ್ ಹೊಡೆದಾಗ ಮಾಡ್ಬಿಡ್ತೀನಿ, ಬಿಟ್ಟರೆ ಹಂಗೆಲ್ಲ ಮಾಡಲ್ಲ ಗುರು. ಅಯ್ಯೋ ಇಲ್ಲ, ಸಾಂಗ್ಸ್ ಆಡಿದ್ದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದ್ದೀನಿ. ಆ್ಯಂಡ್ ನೋಡೋಣ, ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾದ್ರೆ ಇರ್ತೀವಲ್ಲ, ಅವಾಗ ಏನೋ ಒಂಚೂರು ಹುಡುಕ್ಸ್ಕೊತೀವಿ ಮಧ್ಯ. ನಮ್ಮ ಇಂಜಿನಿಯರ್ ಆನಂದ್ ಹೇಳ್ಬೇಕು, ಆ ವಾಯ್ಸ್ ಚೆನ್ನಾಗಿದೆ ಅಣ್ಣ ಮುಂದಕ್ಕೆ ಮಾಡು ಅಂತ, ಇಲ್ಲಾಂದರೆ ಡಿಲೀಟ್ ಅಂತ ನನ್ನ ಮಗ ಅವನು ಇರುತ್ತೆ. ಈಗ 24ಕ್ಕೆ ಬರುತ್ತೆ ಸಾಂಗ್ ಒಂದು, ಈಗ ಅದು ಇಂಪಾರ್ಟೆಂಟ್. ಅದಾದ್ಮೇಲೆ ಸೆಂಟಿಮೆಂಟು. ಈ ವಿತೌಟ್ ಎಮೋಷನ್ಸ್ ಏನು ಮಾಡೋಕ್ಕಾಗಲ್ಲ. ಸೆಂಟಿಮೆಂಟ್ ಮುಲಾಜಿಲ್ದಂಗಿದೆ ವಿತೌಟ್ ಎಮೋಷನ್ಸ್. ನಾನು ಒಂದು ಹೇಳ್ಬೇಕು ಅಂತಂದರೆ, ಇವತ್ತಿನವರೆಗೂ ಇಷ್ಟು ಸಿನಿಮಾಲಿ ಧ್ರುವವ್ರನ್ನ ನೀವು ನೋಡೋಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಎಲ್ಲೋ ಒಂದು ಕಡೆ ನನ್ನ ಅಣ್ಣ ಅಂತಾಗಲಿ, ತಮ್ಮ ಅಂತಾಗಲಿ, ನನ್ನ ಮಗ ಅಂತಾಗಲಿ, ಆ ಥರ ತುಂಬ ಪ್ರೀತಿ ಮಾಡಿಬಿಡ್ತೀರ ಧ್ರುವವ್ರನ್ನ. ಅಂದರೆ ಅಷ್ಟು ಇನ್ಸೈಡ್ ಹೋಗುತ್ತೆ ಪಾತ್ರ ಅದು. ಸೊ ಆ ಥರದ್ದೊಂದು ಪಾತ್ರ, ಆ ಪಾತ್ರ ಅಂದಮೇಲೆ ನಿಮ್ಗೆ ಗೊತ್ತೇ ಇದೆ, ಎಮೋಷನ್ಸ್ ಇಲ್ಲದೆ ಚಾನ್ಸೇ ಇಲ್ಲ. ಚೆನ್ನಾಗಿ ಒಳ್ಳೆ ಥರ ಅಳಿಸ್ತಾರೆ, ಗ್ಯಾರಂಟಿ ಸರ್, ನೋ ಪ್ರಾಬ್ಲಮ್. ಇಲ್ಲಪ್ಪ, ಏನೋ ಮೈದಾನ ನಮ್ಮ ಹೀರೋ ನನಗೆ ಹಾಕ್ಬೇಕು. ಇವತ್ತಿನಿಂದ ಶುರು ಮಾಡಿದ್ದೀವಿ. ಎಲ್ಲ ನಿಮ್ಮ ಆಶೀರ್ವಾದಗಳು, ನಿಮ್ಮ ಸಪೋರ್ಟು, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಬೇರೆ ಲ್ಯಾಂಗ್ವೇಜ್ಗಳು ನಾನೇನು ಕೇಳ್ತೀನಿ, ಬೇರೆ ಲ್ಯಾಂಗ್ವೇಜ್ಗಳಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ, ಬೇಡ ಅಂತ ಹೇಳಲ್ಲ. ಯಾಕೆಂದರೆ ನಮ್ಮ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತವೆ. ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದರೆ ನಮ್ಮ ಲ್ಯಾಂಗ್ವೇಜ್ಗಳು ಅಷ್ಟು ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟು ಕೈ ಮುಗಿದು ಕೇಳ್ಕೊತೀನಿ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವತ್ತಿಂದ ಶುರು ಬ್ರದರ್, ಇವತ್ತಿಂದ ಶುರು, ಒಂದೇ ಸರಿ ಆಗುತ್ತಾ? ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ. ಓಕೆ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ, ಇವತ್ತಿಂದ ಶುರು ಆಗುತ್ತೆ. ಆಯ್ತಾ? ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ. ಹೌದು, ಇವತ್ತು ಬೆಂಗಳೂರು ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಂದ ಶುರು ಮಾಡೋಣ. ಅವಾಗಲೇ ನಮ್ಮ ಮನು ಹೇಳ್ತಿದ್ರು, ಶುರು ಆಯಿತು, ಒಂದು ಟೈಮಲ್ಲಿ ಒಂದು ಇದು ಮಾಡಿದ್ರೆ ಅದು ಮಾಡೋದು ಒಂದು 50 ಪ್ರೆಸ್ ಮೀಟ್ ಮಾಡ್ತೀವಿ ಅಂತ. ಈಗ ಪ್ರಚಾರ ಅಲ್ವಾ, ಜನಕ್ಕೆ ರೀಚ್ ಆಗಬೇಕಲ್ವಾ. ನಾವೇನು ಶ್ರಮ ಬಿದ್ದಿದ್ದೀವಿ, ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಹಗಲು ರಾತ್ರಿ ನಮ್ಮ ಧ್ರುವರಾಗಲಿ, ಪ್ರೊಡಕ್ಷನ್ ಆಗಲಿ, ಹೀರೋಯಿನ್ ಆಗಲಿ, ಎಲ್ಲರೂ ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ವಿ, ಅದನ್ನು ನಾವು ನಿಮಗೆ ತೋರಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ರೀಚ್ ಮಾಡಬೇಕು. ಸೊ ಅದಕ್ಕೆ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತವಾಗಿ ರೀಚ್ ಆಗುತ್ತೆ. ಸೊ ಅಷ್ಟೇ, ಇನ್ನೇನಿಲ್ಲ. ಕಾಲೇನಿಲ್ಲ, ಶೂಟಿಂಗ್ ನಡೀತಾ ಇದೆ, ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ, ಆಮೇಲೆ ಸಾಂಗ್ಸ್ಗಳ ಕೆಲಸ ನಡೀತಾ ಇದೆ. ಏನು ಕಾರಣ ಅಂತ ಏನಿಲ್ಲಪ್ಪ, ಸಿನಿಮಾ ಶುರು ಮಾಡಿದ್ವಿ, ಮುಗಿತಾ ಬಂತು. ನಮ್ಮದೇನಿಲ್ಲ, ಒಂದೇ ಸ್ಟ್ರೆಚಲ್ಲಿ ಬಂದು ಶೂಟಿಂಗ್ ಮಾಡಿಕೊಟ್ರು. ಮಧ್ಯ ಬೇರೆ ಸ್ವಲ್ಪ ನಮ್ಮ ಕೆಲಸಗಳಿದ್ದು, ಆ ಕೆಲಸಗಳಿಂದ ಇದಾಯಿತು. ಸೊ ದೆನ್ ಅದಾದಮೇಲೆ ಬಂದು ಶೂಟಿಂಗ್ ಮಾಡಿಕೊಡು. ನಾವು ಯಾವ ಟೈಮಿಗೆ ಕರೆದು ಬಂದು ಶೂಟಿಂಗ್ ಮಾಡಿಕೊಡ್ರಿ, ಏನು ತೊಂದರೆ ಇಲ್ಲ. ಇರ್ತವೆ ಕಮರ್ಷಿಯಲ್, ನಿಮಗೆ ತುಂಬ ಡೈಲಾಗ್ ಇಲ್ಲದೆ ಇರ್ಬೋದು, ಬಟ್ ಜನಕ್ಕೆ ರಂಜಿಸೋಕ್ಕಾಗಲಿ. ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ, ಏನು ಗುರು ಬರುವಾಗಲೇ ಧೂಳೆ ಮುಸ್ಕೊ ಬರ್ತಾ ಇದೆಯಾ ಅಂತಾನೆ, ಇನ್ಮೇಲೆ ನಾವು ಹಂಗೆ ಅಂತಾರೆ. ಸೊ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾವುದೋ ಚಿಕ್ಕದದು, ಬಟ್ ಬೇರೆ ಥರ ತುಂಬ ಇದೆ. ಬಟ್ ಎಮೋಷನಲ್ ಇದೆ, ಆ ಟಚ್ ಆಗುತ್ತೆ.
ಸೊ ಪ್ರತಿಯೊಂದು ಮನೆಗೂ ರೀಚ್ ಆಗೋಂಥ ಒಂದು ಕಂಟೆಂಟು. ಮತ್ತೆ ಅಷ್ಟೇನಾ? ಆಯ್ತಾ? ಥ್ಯಾಂಕ್ ಯು ಸೋ ಮಚ್. 24th ಐ ಆಮ್ ಶ್ಯೂರ್ ಈ ಸಾಂಗು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಆಬ್ವಿಯಸ್ಲಿ. ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಧ್ರುವರು ಸಖತ್ ಡ್ಯಾನ್ಸ್ ಮಾಡಿದ್ದಾರೆ, ರೇಷ್ಮಾ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದೇನು 12th ಚೂರು 15th ಬಿಡ್ತೀನಿ. ಸೊ ನೋಡಿ ಬೈಯರ್ ಬೈಕ್ ಹೇಳಿ ಚೆನ್ನಾಗಿರೋರು ಫ್ರೇಮ್ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಬೆನ್ ತಟ್ಟಿ ಇನ್ನು ಮುಂದಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ನನಗೆ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಕಷ್ಟ ಆಯಿತು, ಅದಕ್ಕಂತಲೇ ತುಂಬಾ ಪ್ರಿಪ್ರೇಷನ್ಸ್ ನಡೀತು. ಸೊ ಖಂಡಿತ ಪ್ರೇಮ್ ಸರ್ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ, ಆ ನಂಬಿಕೆ ನನಗಿದೆ. ಅಲ್ಲಲ್ಲ, ಟ್ರೋಲು ಅಂದ್ರಲ್ಲ, ಈ ಟ್ರೋಲ್ ಇಟ್ಕೊಂಡು ಬರೀ ಟ್ರೋಲ್ ಅಂದರೆ ಭಯ ನನಗೆ, ಗೊತ್ತಾಯ್ತಾ? ಟ್ರೋಲ್ ಅಂದರೆ ಭಯ. ಒಂದು ಕಡೆ ಏನಪ್ಪ ಪಾಪ ಅವ್ರಿಗೂ ಟ್ರೋಲ್ ಮಾಡೋರು ಅವ್ರಿಗೂ ಹೊಟ್ಟೆ ತುಂಬಬೇಕು, ನಾವು ರೀಚ್ ಆಗ್ತೀವಿ, ಹೆಂಗೋ ಒಟ್ಟು ರೀಚ್ ಮಾಡ್ತಾರೆ ಗುರು. ಆಯ್ತಾ ಗುರು? ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದ್ದಾರೆ, ನಮ್ಮ ಮಂಜು. ಹೌದೌದು, ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ. 2 ಸಾಂಗ್ ಮಂಜು ಬರ್ದಿದ್ದೀನಿ, ಮಿಕ್ಕಿದ ಸಾಂಗ್ಸ್ ಎಲ್ಲ ನಾನೇ ಬರ್ದಿದ್ದೀನಿ. ಓಕೆ, ಈ ಸಾಂಗ್ ನಾನೇ ಆಡಿದ್ದೀನಿ. 24th ಬರೋದು ಕನ್ನಡ ನಾನೇ ಆಡಿದ್ದೀನಿ. ಕನ್ನಡ ನಾನು ಮತ್ತು ಕೈಲಾಸ್ ಕೇರ್ ಅವರು ಆಡಿದ್ದಾರೆ. ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಸ್ ಕೇರು ಮತ್ತು ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಅಲ್ಲಿ ಬರ್ದಿರಲ್ಲ ಇವರೇ, ಇಲ್ಲಿ ಮಂಜು ಬರ್ದಿದ್ರೆ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ. ತೆಲುಗು ಭಾಸ್ಕರ್ ಬತ್ತಲ್ಲ ತ್ರಿಬಲಾರ್ ಅವ್ರು ಬರ್ದಿದ್ದಾರೆ. ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದ್ದಾರೆ. ಹಿಂದಿ ಬಂದ್ಬಿಟ್ಟು ರಕೀಬಾಲಂ ಬರ್ದಿದ್ದಾರೆ. ಆ್ಯಂಡ್ ಮಲಯಾಳಮಲ್ಲಿ ಗೋಪಾಲಕೃಷ್ಣನ್ ಗೋಪಾಲಕೃಷ್ಣನ್ ಬರ್ದಿದ್ದಾರೆ. ಸೊ ಎಲ್ಲ ದೊಡ್ಡವರೇ ಬರ್ದಿದ್ದಾರೆ. ಎಲ್ಲ ತುಂಬ ಸಾಹಿತ್ಯ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಬರ್ದಿದ್ದಾರೆ, ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಕೂಡ. ನೋಡಿ ಬರುತ್ತೆ ಸಾಂಗು, ಕೇಳಿ. ಎಲ್ಲ ನನಗೆ ನಾನೇ ಹೊಗಳ್ಕೊಳ್ಳೋದ್ರೆ ಚೆನ್ನಾಗಿರಲ್ಲ. ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದ್ದೀವಿ. ಬಿಕಾಸ್ ಆಫ್ ಟೈಮ್ ಇತ್ತು, ನಮಗೆ ಟೈಮ್ ಕೊಟ್ಟರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು, ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ನಮಗೆ. ಓಕೆ, ಸೊ ಯಾವುದಕ್ಕೂ ಕಮ್ಮಿ ಆಗಬಾರ್ದು. ಇಂಡಿಯನ್ ಯಾವುದೇ ಸಾಂಗ್ಗೆ ಈ ಸಾಂಗ್ನ ತೊಗೊಂಡೋಗಿ ನಿಲ್ಲಿಸಿದ್ರೆ ಚಾನ್ಸೇ ಇಲ್ಲ ಇದ್ರ ಮೇಲೆ ಮಾಡೋಕ್ಕೆ ಅಂತ ಅನ್ಬೇಕು. ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ KVN ಪ್ರೊಡಕ್ಷನ್ನು. ಸೊ ಮಾಡಿದ್ದೀವಿ. ಆಮೇಲೆ ನಮ್ಮ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾನೆ, ನಮ್ಮ ಹುಡುಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾಳೆ. ಸೊ ಬರುತ್ತೆ ನೋಡಿ. ಯೂಶಲಿ ಏನಾಗುತ್ತೆ, ನಿಮಗೆ ಬೇರೆ ಸಿನಿಮಾದ ಯಾರೊಬ್ರು ಬರೀತಾರೆ, ಇದ್ರಲ್ಲಿ ಏನಂತಂದ್ರೆ ಸರ್ ಪ್ರತಿಯೊಂದಕ್ಕೂ ಕೂತ್ಕೊಂಡು ಇಂಥವ್ರೇ ಬರೀಬೇಕು, ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಷನ್ ಮಾಡಿ, ಆಮೇಲೆ ಇದೊಂದೇ ಅಲ್ಲದೆ ಬೇರೆ ಲ್ಯಾಂಗ್ವೇಜ್ಗೂ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ. ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ, ಮಲಯಾಳಂಗೂ ಅವರೇ ಕೂತಿದ್ರು, ತಮಿಳ್ಗೂ ಅವರೇ ಕೂತಿದ್ರು, ಹಿಂದಿಗೂ ಅವರೇ ಕೂತಿದ್ರು, ಎಫರ್ಟ್ಸ್ ಹಾಕಿ. ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಆ ಸಾಂಗ್ಗೆ ಬರೀ ಕನ್ನಡ ಹೇಳ್ತಲೇ ಮಿಗತಾ ಬೇರೆ 5 ಲ್ಯಾಂಗ್ವೇಜ್ಗೂ ಸಹ ಶ್ರಮ ಬಿದ್ದು ಮಾಡಿ, ಎಫರ್ಟ್ ಹಾಕಿ ಮಾಡಿ. ಥ್ಯಾಂಕ್ ಯು ಮಕ್ಕಳ. 24 24th ಓಕೆ, ನೋಡೋಗುರು ನಾವ್ ಇನ್ಮೇಲೆ ಹಿಂಗೆ